ರಾಜ್ಯ ಕಂಡ ಹಿರಿಯ ರಾಜಕಾರಣಿ HD ದೇವೇಗೌಡ ಸನ್ಮಾನಿಸೋಣ. ಜೈ ಭೀಮ್ ವಂದನೆಗಳು. ಜೈ ಭೀಮ್, ಜೈ ಭೀಮ್. ಜೋರಕ್ಕೆ ಹೋಗ್ತಾ ಇಲ್ವಲ್ಲ? ಜೈ ಭೀಮ್. ಬಂಧುಗಳೇ, ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತರ, ವಿಶೇಷವಾಗಿ ಅಂಬೇಡ್ಕರ್ ವಾದಿಗಳ ಬೃಹತ್ ಸಂಘಟನೆಯನ್ನ ನಮ್ಮ ಈ ಜಿಲ್ಲೆಯ ನಾಯಕರುಗಳಾದಂಥ ಡಾಕ್ಟರ್ ಶ್ರೀನಿವಾಸಪ್ಪರವರ ನೇತೃತ್ವದಲ್ಲಿ ನರಸಿಂಹಪ್ಪ, ವೆಂಕಟೇಶ ಮೂರ್ತಿ, ನಾರಾಯಣಪ್ಪ, ರಾಮಕೃಷ್ಣ, ವೆಂಕಟಕೃಷ್ಣ, ನಾಗರಾಜು, ರಾಮಚಂದ್ರು, ಚಿನ್ನಪ್ಪ, ತುಳಸಿಕೃಷ್ಣ, ಚಂದ್ರಶೇಖರ್, ಶಂಕರಪ್ಪ, ಗೌರೀಶ್, ಕಡವಾರ ಶ್ರೀಧರ್ ಇದರ ಜೊತೆಗೆ ಇವರೆಲ್ಲ ಸಂಘಟನೆ ಮಾಡಿದ್ದಾರೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ನಮ್ಮ ಅಪ್ಪಿಗೆರೆ ತಿಮ್ಮರಾಜು, ನನ್ನ ಪರಮಾಪ್ತರು ಅಪ್ಪಿಗೆರೆ. ಅವರು ಆಡೋದು ಕೇಳೋದಕ್ಕೆ ನನಗೆ ಅತೀವ ಸಂತೋಷ. ಮೈಸೂರು ಅರಮನೆಯಲ್ಲೇ ಬಂದು ಆಡ್ತಾ ಇರ್ತಾರೆ ಅವರು. ಅದರ ಜೊತೆಗೆ ಇನ್ನೊಬ್ಬ ಅಪ್ರತಿಮ ಕಲಾವಿದ ಬಾಣಂದೂರು ಕೆಂಪಯ್ಯನವರು. ಅವರು ಈ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದೇ ಒಂದು ಸಂತೋಷ. ಮತ್ತು 40 ದಶಕಗಳಿಂದ ಹೋರಾಟಗಳ ಮೂಲಕನೇ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಧಾರೆಗಳನ್ನು ರಾಜ್ಯದ ಉದ್ದಗಲಕ್ಕೆ ಪ್ರಸ್ತಾಪ ಮಾಡ್ತಾ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸಿದಂಥ ಡಾಕ್ಟರ್ ವೆಂಕಟಸ್ವಾಮಿ ಅವರಿದ್ದಾರೆ. ಮತ್ತು ತಿಮ್ಮಯ್ಯ ಅಡ್ವೊಕೇಟ್ ಶ್ರೀನಿವಾಸಪುರ ಅವರಿದ್ದಾರೆ. ಮತ್ತು ಅಮೆರಿಕದಿಂದ ಬಂದಿರತಕ್ಕಂಥ ಸುನಿಲ್ ಅವರು ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ಸರ್ಕಾರ ಸೀಟು ಯಾರಿಂದ ಬರುತ್ತೋ ಅವ್ರಿಗೆ ಫ್ರೀಯಾಗಿ ನಮ್ಮ ಸಂಸ್ಥೆಯಿಂದ ನಾವು ಸಹಾಯ ಮಾಡ್ತೇವೆ ಮತ್ತು ವಾಪಸ್ಸು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಇವರೆಲ್ಲ ಸೇರಿ ಒಂದು ಉದ್ದೇಶವನ್ನು ಇಟ್ಕೊಂಡು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಗೆ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರು ಬಂದಿದ್ದಾರೆ. ಬಂಧುಗಳೇ, ನಿನ್ನೆ ದೇಶದ ಮಾಜಿ ಪ್ರಧಾನಿ ಮಂತ್ರಿಗಳಾದಂಥ ದೇವೇಗೌಡರ ಶ್ರೀಮತಿ ಚೆನ್ನಮ್ಮ ಅವರು ನಿಧನ ಹೊಂದಿದರು. ಅದನ್ನು ತಿಳಿದು ತಾವೆಲ್ಲರೂ ಈ ಇಡೀ ದಲಿತ ಸಮುದಾಯ ಇಂಥ ಒಂದು ದೊಡ್ಡ ಸಮಾವೇಶದಲ್ಲಿ ಒಬ್ಬ ಸರಳ, ಸೌಜನ್ಯ ಪೂರಿತವಾದಂಥ ಒಬ್ಬ ಶ್ರೇಷ್ಠ ಮಹಿಳೆಗೆ, ಅವರಿಗೆ ನಾನು ಮುಖ್ಯಮಂತ್ರಿ ಹೆಂಡತಿ, ಪ್ರೈಮ್ ಮಿನಿಸ್ಟರ್ ಹೆಂಡತಿ ಅನ್ನೋದೇ ಗೊತ್ತಿಲ್ಲ, ಅಷ್ಟೊಂದು ಸರಳ ಸಜ್ಜನಿಕೆಯಿಂದ ಜನರನ್ನು ಪ್ರೀತಿ ವಿಶ್ವಾಸದಿಂದ ಕಂಡು, ನನಗೂ ಕೂಡ ಮಿಸ್ ಆಗಿಬಿಟ್ಟಿದ್ರೆ ಊಟ ಮಾಡದೆ ಕೊಟ್ಟಿದ್ರೆ ಫೋನ್ ಮಾಡಿ ಕರೆಸಿ ಊಟ ಮಾಡಿ ಕಳಿಸ್ತಾ ಇದ್ರು. ಆ ಥರ ಒಬ್ಬ ಶ್ರೇಷ್ಠ ಮಹಿಳೆ ನಿಧನ ಆದರು ಅಂತ ಕೇಳಿ ಒಂದು ನಿಮಿಷ ಮೌನ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಿದಿರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಬರಬೇಕಾಗಿತ್ತು. ಮಾಜಿ ಸಚಿವರು, ಶಾಸಕರಾಗಿರ್ತಕ್ಕಂಥ ಸಿ ಮಹದೇವ್ ಸರ್ ಅವರೇ, ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ವೆಂಕಟಸ್ವಾಮಣ್ಣನವರೇ, ಹಿರಿಯ ಕುಂಭಣ್ಣವರೇ, ಹಾಗೂ ಎಲ್ಲ ಹೆಸರನ್ನು ಹೇಳ್ತಾ ಹೋಗ್ತಾ ಇದ್ರೆ ಜಾಸ್ತಿ ಆಗ್ತದೆ, ತಾವು ದಯವಿಟ್ಟು ಶ್ರಮಿಸಬೇಕು. ಹಾಗಾಗಿ ಎಲ್ಲ ನನ್ನ ಕುಲಬಾಂಧವರಾಗಿರ್ತಕ್ಕಂಥ ಹಿರಿಯರೇ ಹಾಗೂ ಕಿರಿಯರೇ ಹಾಗೂ 8 ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ಬಂಧು ಬಾಂಧವರೇ ಹಾಗೂ ಸಹೋದ್ಯೋಗಿಗಳ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ಕೂಡ ವಂದಿಸ್ತಾ, ಹಾಗೂ ಬೆಳಗಿನಿಂದ ನಮ್ಮನ್ನು ಕಾಯ್ತಾ ಇರತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಜನಾಂಗಕ್ಕೂ ನನ್ನ ನೆಚ್ಚಿನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಸಮಯದ ಅಭಾವ ಇದೆ, ಈಗಾಗಲೇ ಇನ್ನೂ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ನಾನು ಸ್ವಲ್ಪ ಮಾತಾಡಿ ನಿಲ್ಲಿಸಲಿಕ್ಕೆ ಇದು ಮಾಡ್ತೀನಿ. ಇವತ್ತೇನು ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಮಹದೇವಪ್ಪ ಸರ್ನ ಕೇಳಿಕೊಂಡಾಗ ಅವರು ಸಹ ಒಪ್ಪಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲ 8 ತಾಲೂಕುಗಳ ಒಂದು ಜನಾಂಗ ಏನಿದೆ, ಇವತ್ತು ನಮ್ಮ ಜನಾಂಗದ ಒಂದು ಬಲ ಏನು, ನಾವು ಯಾವ ರೀತಿ ಒಗ್ಗಟ್ಟಾಗಿರಬೇಕು, ಯಾವ ರೀತಿ ನಡ್ಕೊಳ್ಬೇಕು, ರೀತಿ ನೀತಿಗಳೇನು ಅನ್ನೋದ್ರ ಬಗ್ಗೆ ನಾವೊಂದು ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ತಾಲೂಕು ಕಮಿಟಿಗಳನ್ನು ಈಗಾಗಲೇ ರಚನೆ ಮಾಡಿದ್ದೀವಿ. ರಚನೆ ಮಾಡಿ ನಮ್ಮಿಂದ ಆಗ್ತಕ್ಕಂಥ ಒಂದು ಸಹಾಯವನ್ನು ಏನು 8 ತಾಲೂಕುಗಳೇನಿದ್ದಾರೆ ಆ ಜನರು ಬಡತನದಲ್ಲಿರ್ತಕ್ಕಂಥವರನ್ನ ನಾವೆಲ್ಲ 8 ತಾಲೂಕುಗಳ ಒಂದು ಕಮಿಟಿಗಳು ಸೇರಿ ಒಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಈಗಾಗಲೇ ಈ ಸಮಿತಿಗಳನ್ನು ರಚನೆ ಮಾಡಿ ಆಲ್ರೆಡಿ ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸೇವೆಯನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂತ 8 ತಾಲೂಕಿನ ನನ್ನ ನೆಚ್ಚಿನ ಪದಾಧಿಕಾರಿಗಳು, ಸಲಹಾ ಸಮಿತಿಯ ಸದಸ್ಯರುಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಒಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅನೇಕ ಜನ ರಾಜಕೀಯ ವ್ಯಕ್ತಿಗಳು ಅಥವಾ ಬೇರೆಯವರು ಯಾರಾದರೂ ಬರಬೇಕಾದ್ರೆ ದುಡ್ಡು ಕೊಟ್ಟು ಜನ ಕರ್ಕೊಂಬರ್ತಾರೆ ಅಂತೇಳಿ ಅಂತಕ್ಕಂಥ ಒಂದು ವದಂತಿ ಇದೆ. ಆದರೆ ಭಗವಂತನ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನನಗೆ. ನಾನಂತೂ ಯಾರಿಗೂ 10 ರೂಪಾಯಿ ಕೊಟ್ಟು ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ತಾಯಿ ತಂದೆಯಾದಿಗಳಿದ್ದೀರಿ ನೀವು. ನೀವೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಯಾರಿಗೂ ಕೂಡ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಬಂದಿದ್ದೀರಿ. ತನ್ನಲ್ಲಿರ್ತಕ್ಕಂಥ ಗುಣ ಇರೋದೇ ಆಧರಿಸ್ತೀನಿ. ಆಧರಿಸಿ ಅನ್ನವನ್ನು ಇರ್ತಕ್ಕಂಥ ಒಂದು ಭಾವನೆ ಇದೆ ಹೊರತು ನಾನು ದುಡ್ಡು ಕೊಟ್ಟು ಯಾರನ್ನೂ ಕೂಡ ಸೆಳ್ಕೊಳ್ತಕ್ಕಂಥ ಒಂದು ಶಕ್ತಿ ನನ್ನಲ್ಲಿಲ್ಲ. ಹಾಗಾಗಿ ನನಗೆ ಬೆಲೆ ಕೊಟ್ಟು ಬಂದಂಥ ಸಾವಿರಾರು ಜನ ನನ್ನ ಕುಲಬಾಂಧವರಿಗೆ ನಾನು ಮತ್ತೊಂದು ಸಲ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಖರ್ಚು ವೆಚ್ಚಗಳನ್ನು ಬರತಕ್ಕಂಥ ನನ್ನ ಸಲಹಾ ಸಮಿತಿ ಆಗ್ಬೋದು, ಕಮಿಟಿಗಳಾಗ್ಬೋದು, ಸ್ವಯಂ ಪ್ರೇರಿತವಾಗಿ ಅವರೇ ಅದನ್ನು ಭರಿಸಿ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಗೊಳಿಸೋಕ್ಕೆ ಅನೇಕ ನನ್ನ ಕುಲಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಿರು ಒಂದು ವ್ಯವಸ್ಥೆಯನ್ನು ಅನ್ನದಾನವನ್ನು ಮಾಡಿದ್ದೀವಿ. ಅನ್ನದಾನವನ್ನು ಸ್ವೀಕಾರ ಮಾಡಿ ಯಾವುದೇ ಯಾರ ಸಿಬ್ಬಂದಿಗೂ ಕೂಡ ತೊಂದರೆಯನ್ನು ಕೊಡದೆ ತಾವು ಸುಸೂತ್ರವಾಗಿ ಮನೆಗಳನ್ನು ತಲುಪಬೇಕು. ತಲುಪಿ ಎಲ್ರಿಗೂ ಕೂಡ ಸುಸೂತ್ರವಾಗಿ ಮನೆಯನ್ನು ತಲುಪಿದ್ದಾದ ಮೇಲೆ ಖಂಡಿತವಾಗಿ ಅದರಿಂದ ನಮಗೆ ನೆಮ್ಮದಿ ಆಗ್ತದೆ. ನಮ್ಮ ಜನಾಂಗದಲ್ಲಿ ಬಲ ಇದೆ, ನಾವು ಜನ ಇದ್ದೀವಿ ಅನ್ನೋದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಹಾಗಾಗಿ ಮಹದೇವ್ ಅವರೇ ಇವತ್ತು ನಮಗೆ ಬೇರೆಯವರು ಕೂಡ ಗೆಸ್ಟ್ಗಳಾಗಿ ಬರಬೇಕಾಗಿತ್ತು. ತಡಾಂತರದಿಂದ ಕಾರಣಾಂತರಗಳಿಂದ ಅದು ದೂರ ಆಗಿದೆ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಗೈ ಜಾತಿಗಳಿಗೆ ನಮ್ಮ ಮಹದೇವ್ ಸಾರೇ ಇವತ್ತು ಚೀಫ್ ಮಿನಿಸ್ಟರ್ ಅನ್ನೋದಕ್ಕೆ ನಾನು ಬಹಳ ಖುಷಿಯಿಂದ ಹೇಳ್ಕೊತೀನಿ. ಅವರೇ ನಮಗೆ ಇವತ್ತು ಈ ಸಭೆಗೆ ಚೀಫ್ ಮಿನಿಸ್ಟರ್ ಆಗಿ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3 ಗಂಟೆಗಳ ಕಾಲ ನೀವು ನಮ್ಮ ಅಪ್ಪಗೆರೆ ತಿಮ್ಮರಾಜು ಅವರ ಹಾಡನ್ನ ಕೇಳಿದಿರಿ, ಬುದ್ಧನ ಗೀತೆಗಳನ್ನ ಕೇಳಿದಿರಿ, ಅಂಬೇಡ್ಕರ್ ಗೀತೆಗಳನ್ನ ಕೇಳಿದಿರಿ, ಹೋರಾಟದ ಗೀತೆಗಳನ್ನ ಕೇಳಿದಿರಿ, ಜನಪದ ಗೀತೆಗಳನ್ನ ಕೇಳಿದಿರಿ. ಇಲ್ಲಿ ಇಬ್ಬರು ಮುಖ್ಯವಾಗಿದ್ದಾರೆ ವೇದಿಕೆಯಲ್ಲಿ. ಅಪ್ಪಗೆರೆ ತಿಮ್ಮರಾಜು ತಮ್ಮನಾದ್ರೆ ಅವರ ಅಣ್ಣ ಬಾಣಂದೂರು ಕೆಂಪಯ್ಯ, ಜನಪದ ಕೋಗಿಲೆ ಬಾಣಂದೂರು ಕೆಂಪಯ್ಯ, ಇವರಿಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೊಂದು ದೊಡ್ಡ ಸೇವೆ. ಇವರಿಬ್ಬರು ಬಲಗೈ ಜನಾಂಗದವರು ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಟ ಅನುಯಾಯಿಗಳು ಅಂತವ್ರು ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಜನಗಳ ಈ ಜನಾಂಗದ ಜಾಗೃತಿಗಾಗಿ ಸಮಾವೇಶ. ಈ ಜನಾಂಗದ ಜಾಗೃತಿಗಾಗಿ ಸಮಾವೇಶ. ಜಾಗೃತಿ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರಬೇಕು, ನಿಮ್ಮ ವಂಶಸ್ತ್ರ ಒಬ್ಬ ಮಹಿಳೆ ಯಾರು ಹೇಳ್ರಿ ಅದು. ಜಾಗೃತಿ ಅಂದ ತಕ್ಷಣ ಒನಕೆ ಓಬವ್ವ ವಂಶಸ್ಥರು ಅಂತೇಳಿ ಗಟ್ಟಿಯಾಗಿ ಹೇಳಿ ಜಾಗೃತರಾಗ್ತಾ ಇದ್ದೀರಿ ನೀವು. ಒನಕೆ ಓಬವ್ವರ ವಂಶಸ್ಥರು ನೀವು. ಅದಕ್ಕೂ ಮೊದಲು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರನ್ನ ಗುರುತಿಸ್ಕೊಟ್ಟಿದ್ದಾರೆ ನಿಮ್ಗೆ ವಂಶಸ್ಥರು ಯಾರು ಅಂತ.
ಯಾರಿರ್ಬೋದು? ಭೀಮ ಕೊರೆಗಾಂವ್ ಯುದ್ಧದ ದಂಡನಾಯಕ ಸಿದ್ದನಾಕ ಒನಕೆ ಓಬವ್ವ ಅಂತ ಹೇಳಿದ್ರೆ ನಮ್ಮ ಜಾಗೃತಿಯ ಸಂಕೇತ ಅವು. ಆ ದಿನ ಸಿದ್ದನಾಕ ಏನಾದ್ರು ತನ್ನ 500 ಸೈನಿಕರ ಪಡೆಯೊಂದಿಗೆ ಬಾಜಿರಾವ್ನ 28,000 ಸೈನಿಕರನ್ನ ಸದೆ ಬಡಿಲಿಲ್ಲ ಅಂತ ಹೇಳಿದ್ರೆ ಇವತ್ತು ಬಲಗೈ ಜನಾಂಗ ಇರ್ತಾ ಇರಲಿಲ್ಲ, ಬಲಗೈ ಜನಾಂಗದ ಜಾಗೃತಿ ಕೂಡ ಆಗ್ತಾ ಇರಲಿಲ್ಲ ಅನ್ನೋದು ನಾವು ಯಾರು ಮಡಿಬಾರ್ದು.